ವಿಜಯ್ ಪ್ರಭಾಸ್ ನ್ಯೂಸ್ಗೆ ಸ್ವಾಗತ. ಹರಿಹರದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು. ಹೌದು, ಹರಿಹರದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಈದ್ ಉಲ್ ಫಿತರ್ ಅಂಗವಾಗಿ ಪ್ರತಿ ವರ್ಷ ಈದ್ಗಾ ಮೈದಾನಗಳಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ಸೇರಿ ಅತ್ಯಂತ ಸಡಗರದಿಂದ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಹರಿಹರದಲ್ಲಿ ನಡೆಯುವ ಈ ಆಚರಣೆಯು ಪ್ರಮುಖ ವಿವರಗಳು ಇಲ್ಲಿವೆ. ಸ್ಥಳಗಳು: ಹರಿಹರದಲ್ಲಿ ಪ್ರಮುಖವಾಗಿ 2 ಕಡೆ ಸಾಮೂಹಿಕ ನಮಾಜ್ ನಡೆಯುತ್ತದೆ. ಅಹಿಲ್ಲೆ ಸುನ್ನತ್ ಪಂಗಡದವರು ನಗರದ ಅಂಜುಮಾನ್ ಕಾಲೇಜ್ ಮುಂಭಾಗದ ಈದ್ಗಾ ಮೈದಾನದಲ್ಲಿ ಶಹರೆ ಕಾಜಿ ಶಂಶುದ್ದೀನ್ ಮೌಲನ್ ಅವರ ನೇತೃತ್ವದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರು. ವಿಶೇಷ ಪ್ರಾರ್ಥನೆ ನಮಾಜ್ ನಂತರ ಮೌಲಾಗಳು ಪ್ರವಚನ ನೀಡುತ್ತಾರೆ. ಈ ಸಂದರ್ಭದಲ್ಲಿ ದೇಶದ ಮಳೆ ಬೆಳೆ, ವಿಶ್ವ ಶಾಂತಿ ಮತ್ತು ಕೋಮು ಸೌಹಾರ್ದತೆಗಾಗಿ ವಿಶೇಷ ದುವಾ ಪ್ರಾರ್ಥನೆ ಮಾಡಲಾಯಿತು. ಸೌಹಾರ್ದತೆ ಹಬ್ಬದ ಅಂಗವಾಗಿ ವಿವಿಧ ಧರ್ಮದ ಮುಖಂಡರು ಮತ್ತು ಜನಪ್ರತಿನಿಧಿಗಳು ಈದ್ಗಾ ಮೈದಾನಕ್ಕೆ ಭೇಟಿ ನೀಡಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ವಿನಿಮಯ ಮಾಡಿಕೊಳ್ಳುವ ಮೂಲಕ ಸೌಹಾರ್ದತೆಯನ್ನ ಮೆರೆದರು. ರಂಜಾನ್ ಹಬ್ಬವು 1 ತಿಂಗಳ ಕಠಿಣ ಉಪವಾಸದ ನಂತರ ಬರುವ ಸಡಗರದ ಹಬ್ಬವಾಗಿದ್ದು, ಹರಿಹರದಲ್ಲಿ ಇದು ಭ್ರಾತೃತ್ವದ ಸಂಕೇತವಾಗಿ ಆಚರಿಸಲ್ಪಡುತ್ತದೆ. ನೀವು ಇತ್ತೀಚಿನ 2026ರ ರಂಜಾನ್ ಹಬ್ಬದ ನಿಖರ ದಿನಾಂಕ ಅಥವಾ ಸಮಯದ ಬಗ್ಗೆ ತಿಳಿಯಲು ಬಯಸುವುದಾದರೆ, ದಾನ ಧರ್ಮದ ರಂಜಾನ್ ಮಹಿಳೆಯರ ಸಾಮೂಹಿಕ ಪ್ರಾರ್ಥನೆ, ಹರಿಹರ ಉಪವಾಸ ದಾನ ಧರ್ಮ ಪ್ರಧಾನವಾದ ಈದ್ ಉಲ್ ಫಿತರ್ ರಂಜಾನ್ ಹಬ್ಬವನ್ನ ಮುಸ್ಲಿಂ ಸಮುದಾಯದವರು ನಗರದಲ್ಲಿ ಮಂಗಳವಾರ ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ರು. ಈ ಸಮಯದಲ್ಲಿ ಹರಿಹರ ನಗರದಲ್ಲಿ ಅಹಿಲೆ ಸುನ್ನತ್ ಪಂಗಡದವರು ಅಂಜುಮಾನ್ ಅಧ್ಯಕ್ಷರಾದಂತಹ ಆಸಿ ಜಾವೀದ್, ಕಾರ್ಯದರ್ಶಿ ಆಸಿಫ್ ಜುನೆದ್ದಿ, ಅಂಜುಮಾನ್ ಸದಸ್ಯರಾದಂತಹ ಗೌಸ್, ಅಫ್ರೋಜ್, ಅರಿಹತ್, ಫಯಾಜ್, ಶಂಕರ್ ಕಟಾವ್ಕರ್ ಹಾಗೂ ಶೇಖ್ಬತ್ವುಲ್ಲಾ, ಬಾಲೆಬಾಯ್, ಸೈಯದ್ ಮುಜ್ಮಿಲ್ ಬಿಲ್ಲು ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ವರದಿ ಕೈಮರ್ಮ್ಯಾನ್ ಎಸ್.ಎಂ. ಜಾಕೀರ್ ಜೊತೆ ಶೇಖ್ ಅಲ್ತಾಫ್. ವಿಜಯ್ ಪ್ರಭಾಸ್ ನ್ಯೂಸ್, ಹರಿಹರ. ರಂಜಾನ್ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ದೇವರು ಅಲ್ಲಾಹ್ ನಮ್ಮ ಮೇಲೆ ಮತ್ತು ನಮ್ಮ ಹರಿಹರದ ಜನತೆ ಮೇಲೆ ಆಶೀರ್ವದಿಸಲಿ ಅಂತ ಹೇಳುತ್ತಾ ಪ್ರಾರ್ಥನೆ ಮಾಡುತ್ತಾ, ದೇವರು ನಮ್ಮ ಹರಿಹರಕ್ಕೆ ಇನ್ನೂ ಅಭಿವೃದ್ಧಿ ಪಡಿಸಲಿ ಅಂತ ಹೇಳಿ ಆಶಿಸುತ್ತಾ ರಂಜಾನ್ ಹಬ್ಬದ ಮತ್ತು ಉಗಾದಿ ಹಬ್ಬದ ಶುಭಾಶಯ ಕೊಡ್ತಾ ಇದ್ದೀನಿ. ಸಲಾಂ ಅಲೈಕುಂ. ಮಹಾಜನತೆಗೆ ಉಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೇವೆ. ಬಹಳ ಪವಿತ್ರವಾದಂತಹ ಈ 2 ಹಬ್ಬಗಳು, ಈ ಒಂದು ರಂಜಾನ್ ಹಬ್ಬದಲ್ಲಿ ಎಲ್ಲ ಮುಸ್ಲಿಂ ಬಾಂಧವರು ಸುಮಾರು 30 ದಿವಸಗಳ ಕಾಲ ಏನು ಉಪವಾಸವನ್ನ ಮಾಡಿ ಆ ಅಲ್ಲಾಹನ ಧ್ಯಾನವನ್ನ ಮಾಡಿ ದೇಶದ ಸುಭಿಕ್ಷತೆಗೆ ಅವರು ಬೇಡ್ಕೊಂಡಿರ್ತಾರೆ. ಅದೇ ರೀತಿ ಹಿಂದೂ ಬಾಂಧವರು ಕೂಡ ಈ ಹಬ್ಬವನ್ನ, ಉಗಾದಿ ಹಬ್ಬವನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಹೊಸ ವರ್ಷ ಆಚರಣೆ ಮಾಡ್ತೇವೆ. ಈ ಒಂದು ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ, ಈ ನಾಡಿಗೆ, ಈ ದೇಶಕ್ಕೆ ಒಳ್ಳೆ ಮಳೆ ಬೆಳೆ ಸಮೃದ್ಧಿಯಿಂದ ಬರಲಿ, ಎಲ್ಲ ಜನತೆ ಸುಖ ಶಾಂತಿ ನೆಮ್ಮದಿಯಿಂದ ಬಾಳ್ಲೆ ಅಂತ ಹೇಳಿ ಮತ್ತೊಮ್ಮೆ ರಂಜಾನ್ ಹಬ್ಬದ ಮತ್ತು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸಿ, ಎಲ್ಲ ಮುಸ್ಲಿಂ ಬಾಂಧವರು ಇವತ್ತು ನಮ್ಮ ಹಬ್ಬಗಳಲ್ಲಿ ಅವ್ರು ಬರ್ತಾರೆ, ಅವರ ಹಬ್ಬಗಳಲ್ಲಿ ನಾವು ಕೂಡ ಪಾಲ್ಗೊಂಡು ಏಕತೆಯನ್ನ ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ, ಶಾಂತಿ ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ, ನಮ್ಮ ಹರಿಹರ ಕ್ಷೇತ್ರ ಅಂತೂ ನಾವು ಭಾವೈಕ್ಯತೆಗೆ ಮಾಡಿದಂತಹ ಒಂದು ಪ್ರಸಿದ್ಧ ಪುಣ್ಯ ಕ್ಷೇತ್ರ ಇದು. ಇಂಥದ್ರಲ್ಲಿ ಮತ್ತೊಮ್ಮೆ ಎಲ್ಲ ಮಳೆ ಬೆಳೆ ಚೆನ್ನಾಗಿ ಆಗಿ ನಾವೆಲ್ಲ ಶಾಂತಿಯ ಬದುಕನ್ನ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ 30 ದಿನಗಳ ಕಾಲ ಈ ರಂಜಾನ್ ಹಬ್ಬದ ಉಪವಾಸವನ್ನು ಇಟ್ಟು, ಬಹಳ ಈ ಬಿಸಿಲು ಬಹಳ ಇದ್ದಿದ್ರಿಂದ ಬಹಳ ತೊಂದರೆ ಆಗಿದೆ. 30 ದಿನಗಳ ಕಾಲ ಉಪವಾಸ ಇಟ್ಟಿದ್ದು ಬಹಳ ತೊಂದರೆ ಆಗಿದೆ. ಅದರಲ್ಲೂ ಕೂಡ ಬಹಳ ಜನ ಶ್ರಮ ಪಟ್ಟು ಇವತ್ತು ಆ ರೋಜಾವನ್ನು ಇಟ್ಟು ಇವತ್ತು ಈದ್ ಉಲ್ ಫಿತರ್ ನಮಾಜಿ ಮುಗಿಸ್ಕೊಂಡು ನಂತರ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಎಲ್ಲರೂ ದೇವರು ಒಳ್ಳೇದು ಮಾಡಲಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆ ಬೆಳೆ ಆಗಲಿ, ರೈತರಿಗೆ ಒಳ್ಳೇದಾಗಲಿ, ಎಲ್ಲ ಜನಸಾಮಾನ್ಯರಿಗೆ ಒಳ್ಳೇದಾಗಲಿ, ಇಡೀ ನಮ್ಮ ಭಾರತ ದೇಶವನ್ನು ಎಲ್ಲ
ಸಂತೋಷವಾಗಿರ್ಲಿ, ಶಾಂತಿ